ಟಿವಿ forever on fire. ಬೆಂಗಳೂರಿಗೆ ಆಗಮಿಸಿದ ಶಾಸಕ ಯತ್ನಾಳ್ ಕೆಲವೇ ಕ್ಷಣಗಳಲ್ಲಿ ರಹಸ್ಯ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಶಾಸಕ ಯತ್ನಾಳ್ ಬಣದಿಂದ ಗೌಪ್ಯ ಸ್ಥಳದಲ್ಲಿ ಸಭೆ ಸೇರಲಾಗ್ತಾ ಇದೆ. ಮುಂದಿನ ನಡೆಯ ಬಗ್ಗೆ ಚರ್ಚಿಸಲಿದ್ದಾರೆ ರೆಬಲ್ಸ್. ಹೊಸ ಪಕ್ಷವನ್ನ ಕಟ್ತಾರ ಬಿಜೆಪಿಯ ಭಿನ್ನರು ಅನ್ನೋದೊಂದು ಪ್ರಶ್ನೆ ಇದೆ. ನೋಡಿ, ಈ ಭಿನ್ನರ ಬಣದ ನಾಯಕತ್ವವನ್ನ ವಹಿಸಿದ್ದು, ಮುಂದಾಳತ್ವವನ್ನ ವಹಿಸಿದ್ದು ಲೀಡರ್ ಆದವರು ಯತ್ನಾಳ್. ಈಗ ಯತ್ನಾಳ್ ಅವರನ್ನೇ ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ ಪಕ್ಷದಿಂದ. ಹಾಗಾಗಿ ಇನ್ನುಳಿದಂತ ಭಿನ್ನರಿಗೂ ಕೂಡ ಒಂದು ಢವಢವ ಶುರು ಆಗಿದೆ. ಏನು ಮಾಡುವುದು ಅನ್ನೋದೇ ಪ್ರಶ್ನೆ. ಯತ್ನಾಳ್ ಅವರನ್ನ ಜೊತೆಗೆ ಇಟ್ಕೊಳ್ಬೇಕಾ, ಯತ್ನಾಳ್ ಜೊತೆಗೆ ನಾವು ಇರಬೇಕಾ, ಯತ್ನಾಳ್ಗಾದ ಪರಿಸ್ಥಿತಿ ನಮಗೂ ಬರುತ್ತಾ, ಅಥವಾ ನಾವೇ ಬಿಜೆಪಿಗೆ ಹೊಂದ್ಕೊಂಡು ಹೋಗ್ಬೇಕಾ, ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಬೇಕಾ, ಅಥವಾ ನಮ್ಮನ್ನು ಪಕ್ಷದಿಂದ ಕಿತ್ತು ಬಿಸಾಕ್ತಾರಾ, ಏನು ಮಾಡಬೇಕು, ನಾವ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಯತ್ನಾಳ್ ಒಬ್ರನ್ನ ಬಿಟ್ರೆ ತಪ್ಪಾಗುತ್ತೆ, ಇಷ್ಟು ದಿನ ಒಟ್ಟಿಗೆ ಇದ್ವಿ, ಒಟ್ಟಿಗೆ ಇರಬೇಕು, ಒಂದು ಸ್ಪಷ್ಟ ಸಂದೇಶ ರವಾನೆ ಆಗ್ಬಿಡ್ಬೇಕು. ಈ ಎಲ್ಲಾ ರೀತಿಯಾದಂತ ಗೊಂದಲದಲ್ಲಿ ಇದೀಗ ಭಿನ್ನರು ಇದ್ದಾರೆ. ಹಾಗಾಗಿ ಇವತ್ತೊಂದು ಗೌಪ್ಯ ಸ್ಥಳದಲ್ಲಿ ಸಭೆ ಸೇರ್ತಾ ಇದ್ದಾರೆ. ಯಾರ ಕಣ್ಣಿಗೂ ಬೀಳೋದು ಬೇಡ, ಏನ್ ಚರ್ಚೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳೋದು ಬೇಡ, ಯಾರ ಸಹವಾಸವೂ ಬೇಡ ಅಂತ ಎಲ್ಲದರಿಂದ ಅಂತರವನ್ನ ಕಾಯ್ದುಕೊಂಡು ಗೌಪ್ಯವಾಗಿ ಒಂದು ರಹಸ್ಯ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ರಹಸ್ಯ ಮೀಟಿಂಗ್ ಪ್ರಾರಂಭ ಆಗುತ್ತೆ. ಈ ರಹಸ್ಯ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇದರಲ್ಲಿ ಅರವಿಂದ್ ಲಿಂಬಾವಳಿ ಅವರು ಇದ್ದಾರೆ, ಕುಮಾರ್ ಬಂಗಾರಪ್ಪ ಅವ್ರಿಗಿದ್ದಾರೆ, ಎಲ್ಲರೂ ಇದ್ದಾರೆ, ಪ್ರತಾಪ್ ಸಿಂಹ ಎಲ್ಲ ಮೊದಲು ಇದ್ದವರು, ರಮೇಶ್ ಜಾರಕಿಹೊಳಿ ಎಲ್ರು. ಆದ್ರೆ ಈಗ ಸ್ವಲ್ಪ ಪರಿಸ್ಥಿತಿ ಬದಲಾಗ್ತಾ ಇದೆ, ಚಿತ್ರಣ ಬದಲಾಗ್ತಾ ಇದೆ. ಹಾಗಾಗಿ ಅಯ್ಯೋ ಈ ಸಭಾಸವನೇ ಬೇಡ, ಎಲ್ಲದರಿಂದ ನಾವು ದೂರ ಉಳ್ಕೊಂಡ್ ಬಿಡೋಣ ಅಂತ ಕೆಲವರು ಈ ಮೀಟಿಂಗಿಗೆ ಗೈರಾಗ್ತಾರ, ಅಥವಾ ಮೊದಲು ಏನ್ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಎಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಅದೇ ನಿರ್ಧಾರಕ್ಕೆ ಕಟು ಬೀಳ್ತಾರಾ, ಯಾರ್ಯಾರು ಇವತ್ತಿನ ಮೀಟಿಂಗ್ ನಲ್ಲಿ ಭಾಗ್ಯ ಆಗ್ತಾರೆ, ಯಾರ್ಯಾರು ಇವತ್ತಿನ ಮೀಟಿಂಗ್ ನಿಂದ ಅಂತರ ಕಾಯ್ದುಕೊಳ್ತಾರೆ, ಅದು ಕೂಡ ಪ್ರಶ್ನೆ. ಪ್ರತಾಪ್ ಸಿಂಹ ಅವರು ಅಂತರ ಕಾಯ್ದುಕೊಳ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಇತ್ತೀಚೆಗೆ ವಿಜಯೇಂದ್ರ ಅವರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ರು, ಬೀಸೋ ದೊಣ್ಣೆಯಿಂದ ಪಾರಾಗೋ ಕೆಲಸಕ್ಕೆ ಮುಂದಾಗಿದ್ರು ಪ್ರತಾಪ್ ಸಿಂಹ ಅವರು. ಹಾಗಾಗಿ ಇವತ್ತಿನ ಮೀಟಿಂಗಿಗೆ ಪ್ರತಾಪ್ ಸಿಂಹ ಬರ್ತಾರಾ, ಯತ್ನಾಳ್ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಳ್ತಾರಾ, ಯತ್ನಾಳ್ ಪರವಾಗಿ ಮಾತನಾಡ್ತಾರಾ, ಯತ್ನಾಳ್ ಅವರ ಮುಂದಿನ ನಿರ್ಧಾರಕ್ಕೆ ಬದ್ಧವಾಗಿರ್ತಾರ, ಪ್ರಶ್ನೆ ಇದೆ. ಅಕಸ್ಮಾತ್ ಬರ್ಲಿಲ್ಲ ಅಂತ ಅಂದ್ರೆ ಭಿನ್ನರ ಬಣದಲ್ಲೇ ಭಿನ್ನಾಭಿಪ್ರಾಯ ಬರುತ್ತೆ. ಯತ್ನಾಳ್ ಅವರ ಉಚ್ಚಾಟನೆ ಆದ್ಮೇಲೆ ಭಿನ್ನರ ಬಣ ಛಿದ್ರ ಆಗತ್ತೆ ಅನ್ನುವಂಥ ಮಾತೇನಿದೆ ಅದು ಸತ್ಯ ಆಗತ್ತೆ. ಯತ್ನಾಳ್ ಒಬ್ರನ್ನ ಉಚ್ಚಾಟನೆ ಮಾಡಿದ್ರೆ ಇನ್ನುಳಿದವರು ತೆಪ್ಪಗಿರ್ತಾರೆ ಅನ್ನುವಂಥ ಹೈಕಮಾಂಡ್ ನಾಯಕರ ಸೂತ್ರ ಏನಿದೆ ಅದು ವರ್ಕೌಟ್ ಆದಂಗೆ ಆಗತ್ತೆ. ಸೊ ಹಾಗಾಗಿ ಸಹಜವಾಗಿ ಪ್ರಶ್ನೆಗಳಿಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಇವತ್ತು ಒಂದು ಮಹತ್ವದ ಮೀಟಿಂಗ್ ಅನ್ನೇ ಕರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ, ಒಂದು ರಹಸ್ಯ ಸ್ಥಳದಲ್ಲಿ ಅಂತ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ ಇವರ ಮುಂದಿನ ನಡೆ ಏನು ಅಂತ, ಇನ್ನೊಂದು ಇವತ್ತಿನ ಮೀಟಿಂಗಿಗೆ ಯಾರ್ಯಾರು ಭಾಗ್ಯ ಆಗ್ತಾರೆ ಅಂತ, ಎಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಭಿನ್ನರ ಮೂವ್ ಅಂತ ಸ್ವಾಮಿ? ಬಿಜೆಪಿಯಲ್ಲಿ ಶಾಸಕ ಯತ್ನಾಳ್ ಅವರನ್ನ ಪಕ್ಷದ ಸದಸ್ಯರಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಆಗಿದೆ. ಕೇಂದ್ರ ಶಿಸ್ತು ಸಮಿತಿ ಕಮಿಟಿಯಿಂದ ಈಗಾಗಲೇ ಉಚ್ಚಾಟನೆ ಆದೇಶ ಹೊರಬಿದ್ದಿರುವಂತದ್ದು. ಪಕ್ಷ ವಿರೋಧಿ ಚಟುವಟಿಕೆ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಮಾಜಿ ಸಿಎಂ ಯಡಿಯೂರಪ್ಪನವರ ವಿರುದ್ಧ ಬಹಿರಂಗ ಹೇಳಿಕೆ ಕೊಡ್ತಾ ಇದೆ ಎಂಬ ಹಿನ್ನೆಲೆಯಲ್ಲಿ 2-3 ಬಾರಿ ನೋಟಿಸ್ ಕೊಡಲಾಗಿತ್ತು. ಅದಕ್ಕೆ ಸಮರ್ಪಕವಾದ ಉತ್ತರ ಕೊಟ್ಟಿಲ್ಲ ಎಂದು ಕೇಂದ್ರ ಶಿಸ್ತು ಬಿಜೆಪಿ ಕಮಿಟಿಯವರು ಈಗಾಗಲೇ ಅವರನ್ನ ಪ್ರಾಥಮಿಕ ಸದಸ್ಯರಿಂದ ತೆರವು ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಮುಂದೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಮುಂದೆ ಯಾವ ರೀತಿ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಯತ್ನಾಳ್ ಅಂಡ್ ಟೀಮ್ ಮತ್ತೆ ಸಭೆ ಸೇರ್ತಾ ಇರುವಂತದ್ದು. ಈಗಾಗಲೇ ಯತ್ನಾಳ್ ಪರ ವಿರೋಧ ಚರ್ಚೆಗಳು ಪಕ್ಷದ ವಲಯದಲ್ಲಿ ಶುರುವಾಗ್ತಾ ಇದೆ. ಹಾಗಾಗಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು, ಮುಂದಿನ ಹೈಕಮಾಂಡ್ ನಾಯಕರಿಗೆ ಮತ್ತೆ ಹೋಗಿ ಭೇಟಿ ಮಾಡಿ ಮನವರಿಕೆ ಮಾಡ್ಕೊಡ್ಬೇಕಾ ಎಂಬ ವಿಚಾರಗಳು ಸೇರಿದಂತೆ ಇವತ್ತು ರೆಬಲ್ ಟೀಮ್ ಮತ್ತೆ ಸಭೆ ಸೇರ್ತಾ ಇರುವಂತದ್ದು. ಈಗಾಗಲೇ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ನಿಗದಿಪಡಿಸಲಾಯಿತು. ಆದ್ರೆ ಈಗ ಗೌಪ್ಯ ಸ್ಥಳದಲ್ಲಿ ಸಭೆ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಯಾಕೆಂದ್ರೆ ಮತ್ತೆ ಪಕ್ಷ ವಿರೋಧಿ ಚಟುವಟಿಕೆಗಳಿಗೆ ಎಡೆ ಮಾಡಿಕೊಟ್ಟಂತಾಗುತ್ತದೆ. ಹಾಗಾಗಿ ಬೇರೆ ಕಡೆ ಒಂದು ಗೌಪ್ಯವಾಗಿ ಸಭೆ ಮಾಡಿ ಅಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಈಗಾಗಲೇ ರೆಬಲ್ ಟೀಮ್ ಇಲ್ಲಿ ಗುರುತಿಸಿಕೊಂಡಿದ್ದಂತಹ ಶಾಸಕರಿಗೂ ಒಂದಿಷ್ಟು ಭಯದ ವಾತಾವರಣ ಶುರುವಾಗಿದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಮುಂದೆ ಯಾವ ಕ್ರಮ ಕೈಗೊಳ್ಬೇಕು, ನಮಗೂ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ಒಂದು ಉತ್ತರವನ್ನ ಕೊಡಬೇಕು, ಹೋರಾಟವನ್ನ ಮಾಡಬೇಕು ಎಂಬ ವಿಚಾರಗಳು ಸೇರಿದಂತೆ ಯತ್ನಾಳ್ ಅವರ ಒಂದು ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಮಾಡುವ ಸಾಧ್ಯತೆಗಳು ಇದೆ. ಜೊತೆಗೆ ಈಗಾಗಲೇ ಸಾಕಷ್ಟು ಪರ ವಿರೋಧಗಳು ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ
ವಿಜೇಂದ್ರ ಅವರ ಬಣ ಮತ್ತೊಂದು ಕಡೆ ಏನು ಯತ್ನಾಳ್ ಅವರ ಒಂದು ಬಣ. ಹಾಗಾಗಿ ಈ ಬಣದ ನಡುವೆ ಮತ್ತೆ ಏನಾದ್ರೂ ಚರ್ಚೆಗಳು ಆಗ್ತಾವ ಅಥವಾ ಮುಂದೆ ಯಾವ ನಿರ್ಧಾರಗಳನ್ನ ಉಗ್ರವಾದಂತ ಹೋರಾಟಗಳನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ ಯತ್ನಾಳ್ ಪರ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರು ಕೂಡ ಅವರ ಬೆನ್ನಿಗೆ ನಿಂತಿದ್ದಾರೆ. ಯತ್ನಾಳ್ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ವಾಪಸ್ ಪಡೆಯಬೇಕು ಅನ್ನೋ ಆಗ್ರಹಗಳು ಶುರುವಾಗಿದೆ. ಹಾಗಾಗಿ ಇವತ್ತಿನ ರೆಬಲ್ಸ್ ನಾಯಕರ ಮೀಟಿಂಗ್ ಮುಂದೆ ಯಾವ ರೀತಿ ಒಂದು ತಿರುವು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಸ್ವಾಮಿ, ಈಗ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಈಗ ಉಚ್ಚಾಟನೆಯನ್ನು ವಾಪಸ್ ತೆಗೆದುಕೊಳ್ಳಿ ಅನ್ನುವಂಥ ಒತ್ತಡ ಕೂಡ ಬಿಜೆಪಿ ನಾಯಕರ ಮೇಲೆ ಸಹಜವಾಗಿ ಸಮುದಾಯದಿಂದನೂ ಆಗ್ತಾ ಇದೆ. ಜೊತೆಗೆ ಕಾರ್ಯಕರ್ತರುಗಳು ಕೂಡ ಕೆಲವು ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ. ಇದು ಒಂದ್ ಕಡೆ. ಅದೇ ಈ ಭಿನ್ನರ ಬಣದಲ್ಲಿ ಸಾಕಷ್ಟು ಮಂದಿ ಇದ್ರು, ಅವ್ರಗಳ ನಡೆಗೇನು ನಿಲುವೇನು ಅನ್ನೋದು ಈಗ ಪ್ರಶ್ನೆ ಇರೋದು. ಅದರಲ್ಲಿ ಪ್ರಮುಖವಾಗಿ ಪ್ರತಾಪ್ ಸಿಂಹ ಇತ್ತೀಚೆಗೆ ವಿಜಯೇಂದ್ರ ಅವರ ಜೊತೆ ಕಾಣಿಸ್ಕೊಂಡಿದ್ರು ಕೂಡ ಬೀಸದೊಣ್ಣೆಯಿಂದ ಪಾರಾದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ಈ ಭಿನ್ನರ ಬಣದಲ್ಲಿ ಇನ್ನು ಮುಂದುವರಿತಾರಾ ಅಥವಾ ಇದರಿಂದ ಅಂತರ ಕಾಯ್ದುಕೊಂಡು ಜಾಣ ನಡೆ ಇಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ ಸ್ವಾಮಿ. ಖಂಡಿತ ನೀತಿ. ಈಗಾಗಲೇ ಶಾಸಕ ಯತ್ನಾಳ್ ಅವರ ವಿರುದ್ಧ ಏನು ಉಚ್ಚಾಟನೆ ತೀರ್ಮಾನ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಿನ್ನರ ಬಣದಲ್ಲಿ ಒಂದಿಷ್ಟು ಆತಂಕ ಶುರುವಾಗಿರೋದು ಸ್ಪಷ್ಟವಾಗಿರುವಂತದ್ದು. ಈಗಾಗಲೇ ಶಾಸಕರಾದ ರಮೇಶ್ ಜಾರಕಿಹೊಳಿ ಕೂಡ ಹೇಳಿರುವಂತದಂದ್ರೆ, ನಾವು ಸ್ವಲ್ಪ ಎಡವಟ್ಟು ಮಾಡಿದ್ವು, ಹಾಗಾಗಿ ತಪ್ಪನ್ನು ತಿದ್ಕೊಳ್ತೀವಿ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಹಲವು ಗುಂಪಿನಲ್ಲಿ ಕಾಣಿಸ್ಕೊಂಡಂತಹ ನಾಯಕರು ಕೂಡ ಯಾವುದೇ ಒಂದು ವಿಚಾರವನ್ನ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಹಾಗಾಗಿ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಜೊತೆಗೆ ನೋಟಿಸ್ ನಮಗೂ ಕೂಡ ಬಂದಿದೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಈಗಾಗಲೇ ಸಾಕಷ್ಟು ಯತ್ನಾಳ್ ಬಣದ ಜೊತೆ ಗುರುತಿಸ್ಕೊಂಡಿರೋ ಹಾಗೂ ಯತ್ನಾಳ್ ಜೊತೆ ಸುದ್ದಿಗೋಷ್ಠಿಗಳನ್ನ ಪದೇ ಪದೇ ಸಭೆಗಳನ್ನ ಮಾಡ್ತಾ ಇದ್ದಂತಹ ನಾಯಕರು ಒಂದಿಷ್ಟು ಉಚ್ಚಾಟನೆಯ ಭೀತಿ ಮುಟ್ಟಿದೆ. ಹಾಗಾಗಿ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗ ರೆಬೆಲ್ ಟೀಮ್ ಮುಂದೆ ಇರುವಂತಹ ಒಂದು ದೊಡ್ಡ ಸವಾಲು ಹಾಗೂ ಪ್ರಶ್ನೆ ಆಗಿರುವಂತದ್ದು. ಮತ್ತೆ ನಾವೇನಾದ್ರೂ ಪಕ್ಷದ ವಿರುದ್ಧ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳು ಎದುರಾಗ್ಬೋದು ಎಂಬ ವಿಚಾರಗಳನ್ನ ಇವತ್ತು ರೆಬೆಲ್ ಟೀಮ್ಸ್ ಚರ್ಚೆ ಮಾಡುತ್ತೆ. ಅಂದ್ರೆ ಈಗಾಗಲೇ ಒಂದು ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿರೋದು ಏನು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನೋ ಒಂದು ಈಗಾಗಲೇ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಆ ಡಿಮ್ಯಾಂಡ್ಗೆ ಸಂಬಂಧಪಟ್ಟಂತೆ ಈಗ ಒಂದಿಷ್ಟು ಟ್ವಿಸ್ಟ್ ಸಿಕ್ಕಿದೆ. ಅಂದ್ರೆ ಯತ್ನಾಳ್ ರೆಬೆಲ್ ನಾಯಕರಾಗಿ ಗುರುತಿಸಿಕೊಂಡಿದ್ರು, ಅವರ ಉಚ್ಚಾಟನೆ ಆಗಿದೆ. ಹಾಗಾಗಿ ಮುಂದೆ ಯಾವ ನಾವು ಕ್ರಮ ಕೈಗೊಳ್ಳಬೇಕು, ಆಂತರಿಕ ಚುನಾವಣೆ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನ ಹಾಕ್ಬೇಕಾ ಅಥವಾ ಬಿಜೆಪಿ ಹೈಕಮಾಂಡ್ ನಾಯಕರ ನಡೆಯಂತೆ ನಾವು ನಡ್ಕೊಳ್ಬೇಕಾ ಎನ್ನುವುದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಇವತ್ತಿನ ಸಭೆಯಲ್ಲಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಯತ್ನಾಳ್ ಅವರ ಉಚ್ಚಾಟನೆ ಕ್ರಮ ಹಾಗೂ ಮುಂದಿನ ನಡೆಗಳ ಬಗ್ಗೆ ಇವತ್ತು ಮಹತ್ವದ ಒಂದು ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆಗಳು ಇದೆ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.